ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 7th ಮೇ 2024 ಮಂಗಳವಾರ. ಮೊದಲನೇದಾಗಿ ಮುಂಜಾನೆ ಮಾತು. ಬದಲಾವಣೆಗಳೊಂದಿಗೆ ಬದುಕು ಸಾಗುತ್ತಿರುತ್ತದೆ. ನಮ್ಮ ವ್ಯವಹಾರ ಸ್ವಭಾವಗಳನ್ನೆಲ್ಲ ಆಗಾಗ ವಿಮರ್ಶಿಸಿ ಬದಲಿಸಿಕೊಳ್ಳುತ್ತಾ ಸಾಗುವುದೇ ಸರಿಯಾದ ಕ್ರಮ. ಈಗ ಹೆಡ್ಲೈನ್ಸ್. ಕೈ ಜೋಡಿಸಿದರೆ ಕ್ಯಾಬಿನೆಟ್ ದರ್ಜೆ ಆಮಿಷ, ದೇವರಾಜೇಗೌಡ ಆರೋಪ. ಪ್ರಜ್ವಲ್ ರೇವಣ್ಣ ಕೇಸ್ಗೆ ತಿರುವು. ವಿಡಿಯೋ ದಾಖಲೆಗಳ ಬಿಡುಗಡೆ. ಪೆನ್ಡ್ರೈವ್ ಹಂಚಿಕೆಯಲ್ಲಿ ಕೈವಾಡ. ಐಸಿಎಸ್ಸಿ ರಿಸಲ್ಟ್. ನಗರದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್. 10ನೇ ಕ್ಲಾಸ್ ಆದ್ರಿತಾ ಮೆಹರ್ ವರುಣ್ ಟಾಪ್. 12ನೇ ತರಗತಿಯಲ್ಲಿ ಮೈಥಿಲಿಗೆ ಮೊದಲ ಸ್ಥಾನ. 9:10ಕ್ಕೆ ಎಸ್ಎಸ್ಎಲ್ಸಿ ಪರೀಕ್ಷೆ 1 ರಿಸಲ್ಟ್. ಇಂದು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ. ಅಂತೂ ರೈತರ ಖಾತೆಗೆ ಕೇಂದ್ರದ ಹಣ. ಬರ ಪರಿಹಾರ ಜಮೆ ಪ್ರಕ್ರಿಯೆ ಆರಂಭಿಸಿದ ರಾಜ್ಯ ಸರ್ಕಾರ. ಜುಲೈನಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಮಮಂದಿರ ತೀರ್ಪು ಬದಲಿಸುತ್ತಾರೆ, ರಾಹುಲ್ ವಿರುದ್ಧ ಆರೋಪ. ಕೈ ಮುಖಂಡನ ಮನೆಯಲ್ಲಿ ನೋಟಿನ ಪರ್ವತ. 25 ಕೋಟಿ ಎಣಿಸಲು 12 ಗಂಟೆ ತ್ರಾಸ. 3ನೇ ಯಾತ್ರೆಗೆ ಭಾರತೀಯ ಸಂಜಾತೆ ಸಜ್ಜು. ಜಗದಗಲದಿಂದ ಶುಭ ಹಾರೈಕೆ. ಬಾಹ್ಯಾಕಾಶದತ್ತ ಸುನೀತಾ. ಗಣೇಶ ಭಗವದ್ಗೀತೆ. ಈಸ್ಟ್ ಪಾಯಿಂಟ್ನಲ್ಲಿ ಸಾಂಸ್ಕೃತಿಕ ಉತ್ಸವ. ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ಸ್ಥಗಿತಕ್ಕೆ ಗಡುವು. ಮದುವೆ ಊಟ ಸೇವಿಸಿದ 12 ಮಂದಿ ಅಸ್ವಸ್ಥ. ಅಡ್ವರ್ಟೈಸ್ಮೆಂಟ್ ಇದೆ. ನಗರದ 36 ಕಡೆಗಳಲ್ಲಿ ಧರೆಗುರುಳಿದ ಮರಗಳು. ಕೆಲವೆಡೆ ಹಾಲಿಕಲ್ಲು ಮಳೆ. ಅಂಡರ್ ಪಾಸ್ಗಳು ಜಲಾವೃತ. ರಾಜಧಾನಿಯಲ್ಲಿ ಗಾಳಿಯಷ್ಟೇ ವೇಗದ ವರ್ಷಧಾರೆ. ಚುನಾವಣಾ ಕಾರ್ಯಕ್ಕೆ ಬಸ್ ಸಂಚಾರ ವ್ಯತ್ಯಯ. 14 ಲೋಕಸಭೆ ಕ್ಷೇತ್ರಗಳಿಗೆ ಇಂದು ಮತದಾನ. ದಿಗ್ಗಜರ ಅದೃಷ್ಟ ಪರೀಕ್ಷೆ. ಜನಮತ 2.0 ಯಾರಿಗೆ ಮಂಗಳ. ಬನಶಂಕರಿ ದೇವಾಲಯದಲ್ಲಿ ಹುಂಡಿ ಎಣಿಕೆ. 44.04 ಲಕ್ಷ ರು ಅಧಿಕ ಕಾಣಿಕೆ ಸಂಗ್ರಹ. ರಾಜಕೀಯವಾಗಿ ಪ್ರಜ್ವಲ್ ಪ್ರಕರಣ ಬಳಸಿಕೊಳ್ಳುತ್ತಿಲ್ಲ. ಲೋಕಾಸೋಗಿನಲ್ಲಿ ಬೆಸ್ಕಾಂ ಅಧಿಕಾರಿಗಳಿಗೆ ಬೆದರಿಕೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಹಲಸೂರಿನಲ್ಲಿ ಅದ್ದೂರಿ ಪಲ್ಲಕ್ಕಿ ಉತ್ಸವ. ನಮ್ಮ ಮೆಟ್ರೋದಲ್ಲಿ ಅಸಭ್ಯ ವರ್ತನೆ. ಜಾಲತಾಣದಲ್ಲಿ ವಿಡಿಯೋ ವೈರಲ್. ಸಂಧಿವಾತಕ್ಕೆ ಅಮೃತ್ ನೋನಿ. ಆಯುರ್ವೇದ ಗಿಡಮೂಲಿಕೆಗಳಿಂದ ಆರ್ಥೋಪ್ಲಸ್ ತಯಾರಿಕೆ. ಬರಗಾಲದಿಂದ ನೀರಿನ ಕೊರತೆ ಎಫೆಕ್ಟ್. ಹಳ್ಳಿಗಳ ಟಾಯ್ಲೆಟ್ ಬಂದ್. ಶೌಚಾಗೃಹಗಳು ಇದ್ದರೂ ಬಯಲೇ ಗತಿ. ವೀಲಿಂಗ್ ಮಾಡುತ್ತಿದ್ದ 12 ಮಂದಿಯ ಸೆರೆ. ರೇವಾ ವಿವಿಯಲ್ಲಿ ಅಭಿನಂದನ್. 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ. ನಕಲಿ ಇಮೇಲ್ ಕಳುಹಿಸಿ 66 ಲಕ್ಷ ವಂಚನೆ ಯತ್ನ. ಕೇಂದ್ರ ಯುವ ಮತ್ತು ಕ್ರೀಡಾ ಸಚಿವಾಲಯ ಹೆಸರು ದುರ್ಬಳಕೆ. ಪೂರ್ವ ಸಿಇಎನ್ ಠಾಣೆಯಲ್ಲಿ ಪ್ರಕರಣ. ಉದ್ಯಮಿ ಕಪಾಳ ಮೋಕ್ಷಕ್ಕೆ ಮೃತಪಟ್ಟ ಕಾರು ಚಾಲಕ. ರಿಯಲ್ ಎಸ್ಟೇಟ್ ಉದ್ಯಮಿ ಬಂಧನ. ವೃದ್ಧನಿಗೆ ಸೈಬರ್ ಕಳ್ಳರಿಂದ ಧೋಕ. ಬಸವೇಶ್ವರರ ಪುತ್ಥಳಿ ಅನಾವರಣ ವಿವಾದ. ತಿಪಟೂರಿನಲ್ಲಿ ಪ್ರತಿಭಟನೆ. ಅಂತೂ ರೈತರ ಖಾತೆಗೆ ಕೇಂದ್ರ ಸರ್ಕಾರದ ಹಣ. ಅಡ್ವರ್ಟೈಸ್ಮೆಂಟ್ ಇದೆ. ಪೊಲೀಸ್ ತನಿಖಾ ವೈಖರಿ ಬಗ್ಗೆ ಹೈಕೋರ್ಟ್ ಆಕ್ಷೇಪ. ಕಾನೂನಿನ ಬಗ್ಗೆ ತಿಳಿಸಿಕೊಡಲು ಅಭಿಯೋಜಕರಿಗೆ ಸಲಹೆ. ಕೇವಲ 4 ವಾಕ್ಯಗಳ ಪಂಚನಾಮೆ ಬರೆಯೋಕೆ ತಿಳಿದಿಲ್ಲವೇ? ಖಾಸಗಿ ಶಾಲೆಗಳಿಂದ ಮಕ್ಕಳಿಗೆ ಶುಲ್ಕ ಬರೆ. 10% 15% ಫೀಸ್ ಹೆಚ್ಚಳ. ಮತ್ತೆ ಸದ್ದು ಮಾಡಿದ ಭ್ರೂಣ ಹತ್ಯೆ. ಪಾಂಡವಪುರದಲ್ಲಿ ಹೊರಗುತ್ತಿಗೆ ನೌಕರನ ಕೃತ್ಯ. 4 ಆರೋಪಿಗಳ ಸೆರೆ. 50,000 ಮೇಲ್ಪಟ್ಟ ಖರೀದಿಗೆ ಬೆಳ್ಳಿ ರಾಮ. ಸಾಯಿ ಗೋಲ್ಡ್ ಪ್ಯಾಲೇಸ್ ಮಳಿಗೆಗಳಲ್ಲಿ ಗ್ರಾಹಕರಿಗೆ ಕೊಡುಗೆ. ಪುರಸಭೆ ಸದಸ್ಯನಿಗೆ ಡಿಕೆಶಿ ಕಪಾಳ ಮೋಕ್ಷ. ಎಸ್ಸಿ ಕರಿಗೌಡ ತಂಡಕ್ಕೆ ಭರ್ಜರಿ ಜಯ. ಮಾಜಿ ಶಾಸಕ ಡಾಕ್ಟರ್ ನಾಗರೆಡ್ಡಿ ಪಾಟೀಲ್ ನಿಧನ. ಬೆಂಡಿಗಾನಹಳ್ಳಿಯಲ್ಲಿ ನಕಲಿ ಮತದಾನ. ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಆರೋಪ. ಸೂಕ್ತ ತನಿಖೆಗೆ ಆಗ್ರಹ. ಗಾರ್ನಿಯರ್ ಹೇರ್ ಕಲರಿಂಗ್ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ. ಹಲ್ಲೆ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು. ಮುಸ್ಲಿಂ ಮಹಿಳೆ ಜೊತೆ ಮಾತನಾಡಿದ್ದಕ್ಕೆ ಕೃತ್ಯ ಆರೋಪ. ನೀರಿನ ಅಭಾವದಿಂದ ರೈತರು ವಿಮುಖ. ಸಕ್ಕರೆ ಉತ್ಪಾದನೆಗೂ ತೊಡಕು. ಕಬ್ಬು ಬೆಳೆಯುವ ಪ್ರದೇಶ 45% ಕುಸಿತ. ದೇವೇಗೌಡರ ತಂಟೆಗೆ ಹೋಗದಿರಲು ನಿರ್ಧಾರ. ತನಿಖಾ ಪ್ರಗತಿ ಮಾಹಿತಿ ಪಡೆದ ಸಿಎಂ. ಪೆನ್ಡ್ರೈವ್ ಕೇಸ್. ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆ. ಎಚ್ಡಿಡಿ ಎಚ್ಡಿಕೆ ಹೆಸರು ಬಳಕೆಗೆ ನಿರ್ಬಂಧ. ರಾಜಕೀಯ ದುರುದ್ದೇಶಕ್ಕೆ ರೇವಣ್ಣ ಬಂಧನ ಆರೋಪ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಆರೋಪ.
ಪೋಲೆಂಡ್ ಹುಡುಗಿ ಕೈ ಹಿಡಿದ ಕೃಷ್ಣಗಿರಿ ವರ. ರೇವಣ್ಣ ಸತೀಶ್ ಮುಖಾಮುಖಿ ವಿಚಾರಣೆ ಸಾಧ್ಯತೆ. ಪ್ರಜ್ವಲ್ ರಂತವರ ಬಗ್ಗೆ ಶೂನ್ಯ ಸಹಿಷ್ಣುತೆ. ವಿದೇಶಕ್ಕೆ ಹೋಗಲು ಬಿಟ್ಟಿದ್ದು ರಾಜ್ಯ ಸರ್ಕಾರ. ಬಸವನಗುಡಿ ನಿವಾಸದಲ್ಲಿ ಸ್ಥಳ ಮಹಾಜರ್. ಡಿಇಟಿ-ಡಿಪಿ ಇಡಿಗೆ ಅರ್ಜಿ ಆಹ್ವಾನ. 452.98 ಕೋಟಿ ಮೌಲ್ಯದ ವಸ್ತು ವಶ. ಸಾಲಬಾಧೆಯಿಂದ ಯುವ ರೈತ ಆತ್ಮಹತ್ಯೆ. ಲಂಡನ್ನಲ್ಲಿ ನೆಲೆಸಿರುವ ಗೋಕಾಕ ನಿವಾಸಿ. ಸಾಮಾಜಿಕ ಜಾಲತಾಣಗಳಲ್ಲಿ ಪುಸ್ತಕ ಲಭ್ಯ. ಇಂಗ್ಲಿಷ್ನಲ್ಲಿ ಕೃತಿ ರಚಿಸಿದ 10 ವರ್ಷದ ಸಾಚಿ ಪಾಟೀಲ. ವಿಚ್ಛೇದನಕ್ಕೆ ಆರೋಪಗಳೆಲ್ಲ ಸಾಬೀತಾಗಬೇಕಿಲ್ಲ. ವಿವಾಹ ಅನೂರ್ಜಿತಗೊಳಿಸಿದ ಹೈಕೋರ್ಟ್ ವಿಭಾಗೀಯ ಪೀಠ. ಮತಭಾರತ. ಲೋಕಸಭಾ ಚುನಾವಣೆ 2024. ಅಖಾಡದಲ್ಲಿ ಅಭ್ಯರ್ಥಿಗಳ ಮತ ಪರೀಕ್ಷೆ. 14 ಕ್ಷೇತ್ರಗಳಲ್ಲಿಂದು ಮತದಾನ. 227 ಸ್ಪರ್ಧಾಳುಗಳು. 2.59 ಕೋಟಿ ವೋಟರ್ಸ್. ಚುನಾವಣೆ ಸಿದ್ಧತೆ ಮೆಚ್ಚಿದ ವಿದೇಶಿ ಅಧಿಕಾರಿಗಳ ತಂಡ. ರಾಜಧಾನಿಗೆ ವಾಪಸ್ಸಾದ ನಾಯಕರು. ಮಹಿಳೆಯರಿಗೆ ಸಿದ್ದರಾಮಯ್ಯ ಪತ್ರ. ಅನ್ಯ ರಾಜ್ಯದಲ್ಲಿ ಪ್ರಚಾರಕ್ಕೆ ರಾಜ್ಯ ಮುಖಂಡರು. 3ನೇ ಹಂತದ ಮತದಾನಕ್ಕೆ 11 ರಾಜ್ಯಗಳು ಸಜ್ಜು. 93 ಕ್ಷೇತ್ರಗಳಲ್ಲಿ ನಡೆಯಲಿದೆ ಚುನಾವಣೆ. ನಿಲ್ಲದ ಭ್ರೂಣ ಪತ್ತೆ ಹತ್ಯೆ. ಮೂಲ ಕಾರಣ ಪತ್ತೆ ಹಚ್ಚಿ ಮದ್ದು ಹರಿಯಬೇಕಿದೆ. ದೇಶದ್ರೋಹಿಗಳ ಜೊತೆ ಕೈ ಶಾಮೀಲು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆರೋಪ. ತಮ್ಮ ಡ್ಯಾನ್ಸ್ ವಿಡಿಯೋ ಹಂಚಿಕೊಂಡ ಮೋದಿ. ಉದ್ಧವ್ ಠಾಕ್ರೆ ಜೊತೆ ಮತ್ತೆ ಮೈತ್ರಿ ಇಲ್ಲ. ಒಬಿಸಿ ಮೀಸಲಾತಿ ಮೇಲೆ ಕೈ ದಾಳಿ ಮಾಡಿದೆ ಎಂದು ಆರೋಪಿಸಿದ ಅಮಿತ್ ಶಾ. ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ದೊಡ್ಡ ಶತ್ರು. ಮತ ಬ್ಯಾಂಕ್ ಆಗಿ ಉಗ್ರ ದಾಳಿ ಬಗ್ಗೆ ಮೌನ. ಅಮಿತ್ ಶಾ ಆರೋಪ. ಎನ್ಡಿಎ 150 ಸ್ಥಾನಗಳನ್ನು ಗೆಲ್ಲುವುದಿಲ್ಲ. ಮೀಸಲಾತಿಯ 50% ಮಿತಿಯನ್ನು ಕಾಂಗ್ರೆಸ್ ತೆಗೆಯಲಿದೆ. ಮಧ್ಯಪ್ರದೇಶ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಹೇಳಿಕೆ. ಕಾನೂನು ಸಲಹೆ ಪಡೆದು ಮುಂದಿನ ಕ್ರಮ. ಚುನಾವಣಾ ರ್ಯಾಲಿಯಲ್ಲಿ ಮೋದಿ ಗ್ಯಾರಂಟಿ. ಭ್ರಷ್ಟರ ಲೂಟಿಯ ಹಣ ಜನರಿಗೆ ವಾಪಸ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಮಮಂದಿರ ತೀರ್ಪು ಬದಲು. ಇಂಡಿ ನಾಯಕರ ಪಾಕ್ ಧ್ವನಿ. ಬಿಜೆಪಿ ವಕ್ತಾರ ತ್ರಿವೇದಿ ಆರೋಪ. ರಾಹುಲ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ಉಪಕುಲಪತಿಗಳು ಸೇರಿ 181 ಜನರ ಸಹಿ. 3 ಗಂಟೆಯೊಳಗೆ ಆಕ್ಷೇಪಾರ್ಹ ಪೋಸ್ಟ್ ಡಿಲೀಟ್. ಮಗು ಮೇಲೆ ನಾಯಿ ದಾಳಿ. ಮಾಲೀಕ ವಶಕ್ಕೆ. ಚಾಲಕನ ದೂರು. ಮೇಯರ್ ಶಾಸಕರ ವಿರುದ್ಧ ಕೇಸ್. 25 ಕೋಟಿ ರೂಪಾಯಿ ನಗದು ಪತ್ತೆ. ಜಾರ್ಖಂಡ್ ಕಾಂಗ್ರೆಸ್ ಸಚಿವ ಅಲಂಗೀರ್ ಆಲಂ ಆಪ್ತರ ಮನೆ ಮೇಲೆ ಇಡಿ ದಾಳಿ. ಕೋವಿಶೀಲ್ಡ್ ಅಡ್ಡ ಪರಿಣಾಮ. ವಿಚಾರಣೆಗೆ ಸುಪ್ರೀಂ ಒಪ್ಪಿಗೆ. ದೂರ ಸಂಪರ್ಕ ಜಾಲ. ಉಪಗ್ರಹಗಳ ಮೇಲೆ ಪರಿಣಾಮ ಸಾಧ್ಯತೆ. ಸೂರ್ಯನಲ್ಲಿ ಬೃಹತ್ ಜ್ವಾಲೆ ಸ್ಫೋಟ. ಸೂರ್ಯನ ಚಕ್ರದಲ್ಲಿ ಇದುವರೆಗೆ 11ನೇ ದೊಡ್ಡ ಜ್ವಾಲೆ. ಮಸಾಲೆಯಲ್ಲಿ ಮರದ ಹುಡಿ. ಆಸಿಡ್ ರಾಸಾಯನಿಕ ಪತ್ತೆ. ಕಲಬೆರಕೆ ಪದಾರ್ಥ ತಯಾರಿಕೆ ಅಡ್ಡೆ ಮೇಲೆ ದಾಳಿ. ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಶಿಫಾರಸು. ಕೇಜ್ರಿವಾಲ್ ವಿರುದ್ಧ ಎನ್ಐಎ ತನಿಖೆ. ನಮಸ್ತೆ ಬೆಂಗಳೂರು. ಮಾತು ಮಾಣಿಕ್ಯ. ಸಂತೋಷದ ಒಂದು ಬಾಗಿಲು ಮುಚ್ಚಿದ್ದರೆ ಇನ್ನೊಂದು ತೆರೆದುಕೊಳ್ಳುತ್ತದೆ. ತೆರೆದ ಬಾಗಿಲನ್ನು ಪ್ರವೇಶಿಸಿ ಸುಖ ಸಂತೋಷ ಅನುಭವಿಸೋಣ. ತ್ರಿಶೂಲಂ ಮತ್ತು ಫೀನಿಕ್ಸ್ ಚಿತ್ರಗಳಲ್ಲಿ ನಟಿಸುತ್ತಿರುವ ನಮಿಕಾ. ಪುಷ್ಪವತಿ ಡಬಲ್ ಧಮಾಕ. ತ್ರಿಶೂಲಂ ಹಿಡಿದ ಹುಡುಗಿ. ಸಿನಿಮಾಗಳ ಸೈದ್ಧಾಂತಿಕ ಸಮರ. ಸುನಿಧಿ ಮೇಲೆ ಬಾಟಲಿ ಎಸೆತ. ಡೆಹ್ರಾಡೂನ್ನಲ್ಲಿ ಸಂಗೀತ ಕಾರ್ಯಕ್ರಮದ ವೇಳೆ ಘಟನೆ. ನಕಲಿ ಫೋಟೋ ವೈರಲ್. ಸಿಡಿದದ್ದ ಸಮಂತಾ ಅಭಿಮಾನಿಗಳಿಂದ ಸೈಬರ್ ಕ್ರೈಮ್ಗೆ ದೂರು. ಸುದಿನ ಅಂದ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ. ನಕಾರಾತ್ಮಕ ಭಾವನೆಗಳ ನಿಯಂತ್ರಣಕ್ಕೆ ಪರಿಣಾಮಕಾರಿ ಮುಷ್ಟಿ ಮುದ್ರೆ. ಅಸ್ತಮಾಕ್ಕೆ ಪ್ರತಿ ವರ್ಷ 4.55 ಲಕ್ಷ ಮಂದಿ ಬಲಿ. ಅಸ್ತಮಾ ಶಿಕ್ಷಣ ಸಶಕ್ತಗೊಳಿಸುತ್ತದೆ ಈ ವರ್ಷದ ಘೋಷವಾಕ್ಯ. ಇಂದು ವಿಶ್ವ ಅಸ್ತಮಾ ದಿನ. ಆಂಧ್ರ ತಲುಪಿದ ಪುತ್ತೂರಿನ ಬಿಂದು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ. ಏಜೆನ್ಸಿ ಚಾಲಕರ ಸಮಸ್ಯೆ ಬಗೆಹರಿಸಲು ಕ್ರಮ. 108 ಸಿಬ್ಬಂದಿ ವೇತನ ಬಾಕಿ ಉಳಿಸಿಕೊಂಡಿಲ್ಲ. ಅಡ್ವರ್ಟೈಸ್ಮೆಂಟ್ ಇದೆ. ಕ್ರೀಡೆ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇಂದು ರಾಯಲ್ಸ್ ಸವಾಲು. ಬಂತು ಪಡೆಗೆ ಮಾಡು ಇಲ್ಲವೇ ಮಡಿ ಪಂದ್ಯ. ಸ್ಯಾಮನ್ಸ್ ಬಳಗಕ್ಕೆ ಪ್ಲೇ ಆಫ್ಗೇರುವ ತವಕ. T20 ವಿಶ್ವಕಪ್ಗೆ ನೂತನ ಜೆರ್ಸಿ ಅನಾವರಣ.
ಮುಂಬೈಗೆ ಸೂರ್ಯ ಗೆಲುವಿನ ತಿಲಕ, ಆತಿಥೇಯರ ದಾಳಿಗೆ ಲಯ ತಪ್ಪಿದ ಸನ್ರೈಸರ್ಸ್, ಮಿಂಚಿದ ನಾಯಕ ಹಾರ್ದಿಕ್ ಪಿಯೂಷ್. ಟಿ20 ವಿಶ್ವಕಪ್ ಪಂದ್ಯಗಳಿಗೆ ಉಗ್ರ ಬೆದರಿಕೆ, ಪ್ರತಿಯೊಬ್ಬರ ಸುರಕ್ಷತೆ ಮೊದಲ ಆದ್ಯತೆಯಿಂದ ಐಸಿಸಿ. ಹರ್ಮನ್ ಪ್ರೀತ್ ಪಡೆಗೆ ಸತತ 4ನೇ ಗೆಲುವು, ಪ್ಯಾರಿಸ್ ಟಿಕೆಟ್ ಪಡೆದ ಭಾರತ ರಿಲೇ ತಂಡಗಳು. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗಲಿ. ಇಲ್ಲಿ ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವ್ದೆಲ್ಲ ಸರ್ವಿಸಸ್ ಇದಾವೆ ಅಂತ ನೋಡೋದಾದ್ರೆ GST ಅಂಡ್ FSSI ರಿಜಿಸ್ಟ್ರೇಷನ್, ಅಂದ್ರೆ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗು, ಮತ್ತೆ MSME ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ರಿಜಿಸ್ಟ್ರೇಷನ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಲೇಬರ್ ಲೈಸೆನ್ಸ್, ESI ಮತ್ತೆ PF ರಿಜಿಸ್ಟ್ರೇಷನ್ ಅಂಡ್ ಫೈಲಿಂಗು, ITR ಫೈಲಿಂಗ್ ಇರ್ಬೋದು, ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್, ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದಾವೆ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಸ್ಕೊಳ್ಳೋದಿದ್ರು ಕೂಡ ಮಾಡಿಸ್ಕೋಬಹುದು. ಈ ರೀತಿ ಎಲ್ಲ ಸರ್ವಿಸಸ್ ನ ಮಾಡ್ಕೋಬಹುದು. ಒಂದು ಕ್ಲೌಡ್ ಕಿಚನ್ಗೆ ಏನು ನೀವು ರಿಜಿಸ್ಟರ್ ಮಾಡ್ಕೋತೀರಾ, ಒಂದು ಫುಡ್ ಲೈಸೆನ್ಸ್ ಮಾಡಿಸ್ಕೊಂಡು ಕ್ಲೌಡ್ ಕಿಚನ್ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅಂದ್ರೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಜೊತೆ ಏನಾದ್ರೂ ನೀವು ಟೈಅಪ್ ಆಗಬೇಕು ಕ್ಲೌಡ್ ಕಿಚನ್ ಮಾಡ್ಕೊಂಡು ಅಂದ್ರೆ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಮತ್ತೆ ಒಂದು ಮೇಲ್ ID ಕೂಡ ಇದೆ. ಇದೆರಡಕ್ಕೂ ನೀವು ವಾಟ್ಸಪ್ ಕೂಡ ಇದೆ ನಂಬರ್, ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾವ ಸರ್ವಿಸಸ್ ಬೇಕು ಆ ಸರ್ವಿಸಸ್ ನ ಪಡ್ಕೋಬಹುದು. ಮತ್ತೆ ನಮ್ಮ ಚಾನಲ್ ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಮತ್ತೆ ಹೋಮ್ ಬೇಸ್ಡ್ ಬಿಸ್ನೆಸ್ ವಿಡಿಯೋಸ್ ಹಾಕಿದೀವಿ. ಯಾರೆಲ್ಲ ಒಂದು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅವರಿಗೆ ಒಂದು ಶೂಟ್ ಆಗುವಂತ ಬಿಸ್ನೆಸ್ ವಿಡಿಯೋಸ್, ಆ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ಮತ್ತೆ ನಾವು ಮಾಡೋ ಬಿಸ್ನೆಸ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಆಗ ನೀವು ಆ ವಿಡಿಯೋಗಳನ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.